ಹಾಯ್ ತಿಮ್ಮ. ಹಾಯ್ ಸಮ ಹೇಳಿದ್ರೆ ಇಲ್ವಲ್ಲೇ ಕಾಮಂದ್ರಲ್ಲ. ನಾವು ಮಾತಾಡ್ಸಿದ್ದು ಇವನ್ನ. ಇದೆಂತ ಭಾಷೆ ಮಾತಾಡಿಸ್ತಾನೆ ಇವನು. ಹೆಸರು ಕಾಮನ ಅಲ್ವಲ್ಲ, ನನ್ನ ಹೆಸರು ತಮ್ಮ. ಅವ್ನು ಕಾಮ ಅನ್ನಲ್ಲ. ನನಗೆ ತಾ ಅನ್ನೋದಕ್ಕೆ ಬರೋದಿಲ್ಲ, ಅದಕ್ಕೆ ಕಾ ಅಂತಾನೆ. ತಮ್ಮ ಅನ್ನೋ ಬದಲು ಕಮ್ಮ ಅಂತಾನೆ. ಹೌದಾ, ಸರಿ ನಾನು ಬರ್ತೀನಿ. ಏನೋ ತಿಮ್ಮ ಕಾಣಿಸಂಗಿಲ್ಲ, ಅಪರೂಪ ಆಗ್ಬಿಟ್ಟೆ. ಕಮ್ಮ, ನಾನು ಎಮ್ಮೆ ಕಾಯಕ್ ಹೋಗ್ತೀನಿ ಕಣ. ಏನೋ ಗಾಳಿ ಕೆಲಸ ಬಿಟ್ಟಿದ್ದೇನೆ. ಗಾರೆ ಕೆಲಸದಲ್ಲಿ ಏನ್ ಸಿಗುಕ್ಕೆ ಮಣ್ಣು. ಎಮ್ಮೆ ಕಾದ್ ಏನ್ ಸಾಧನೆಯಪ್ಪ ಮಾಡ್ತೀನಿ ನೀನು? ನಾನ್ ದೊಡ್ಡ ಶೃಂಗಾರ ಹಾಕಿನಿ. ನೀನು ಸಿಂಗಲ್? ಲೋ ಲೋ ಎಂತ ಕಣ್ ಕಾಣ್ತೀನಿ. ಯಾಕೆ ಹನುಮಂತ ಕುರಿ ಕಾಯ್ದು ಸಿಂಗಾರ ಆಗಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದನು. ನಾನು ಎಮ್ಮೆ ಕಾಯ್ದು ಸಿಂಗಾರ ಆಗ್ಬೋದಲ್ಲ. ಓಹೋ, ಆಗ ನಿನಗೆ ಆ ಹನುಮಂತಂತರ ಹಾಡು ಹೇಳಕ್ ಬರುತ್ತಾ? ಓ ಹೇಳ್ತೀನಿ. ಎಲ್ಲಿ ಒಂದು ಹಾಡು ಹೇಳ ಮತ್ತೆ ನೋಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅಂದ್ ಹೇಳೋಣ, ವಿಷ್ಣುವರ್ಧನ್ ಹೇಳೋಣ. ಡಾಕ್ಟರ್ ರಾಜ್ಕುಮಾರ್ ಸರಿಯಾಗಿ ಕೇಳಿಸ್ಕ. ಹೊಸ ಬೆಳಕು ಮೂಡುತ್ತಿದೆ, ಬಂಗಾರದ ಏರಿಕ ಆಕಾಶದ ಓಡಾಟ, ಅಕ್ಕ ಇಕ್ಕ ಸುಕ್ಕ ಮುಕ್ಕ ಚಲಿಯ ಕಾಂಕಿಯ ರವಿ ಕಾಂಕಿಯ. ಯಾಕೋ ನೀನು ಉಚ್ಚಾಸೆ? ಯಾಕೆ ಏನಾಗೈತೆ? ಏನಾಗಿಲ್ಲ, ತಾವು ಚೆನ್ನಾಗಿರೋ ಮಾತ್ರ ಹಾಡು ಆಡ್ಬೇಡ, ಬೇರೆ ಆಡ್ಬೇಡ ನೀನು. ಯಾಕೆ? ಯಾಕೆಂದರೆ ಹೊಸ ಬೆಳಕು ಮೂಡುತ್ತಿದೆ ಅನ್ನೋದನ್ನ ಹೊಸ ಬೆಳಕು ಮೂಡುತ್ತಿದೆ ರಥವೇರುತ್ತ ಅನ್ನೋದನ್ನ ರಕವೇರುಕ ಅಂತೀವಿ. ಅಕ್ಕ ಇಕ್ಕ ಸುತ್ತ ಮುತ್ತ ಅನ್ನೋದನ್ನ ಅಕ್ಕ ಇಕ್ಕ ಸುಕ್ಕ ಮುಕ್ಕ ಅಂತೀವಿ. ಕಾಂತಿಯ ರವಿ ಕಾಂತಿಯ ಅನ್ನೋದನ್ನ ಕಾಂಕಿಯ ರವಿ ಕಾಂಕಿಯ ಅಂತೀವಿ. ಈ ನಿನ್ನ ತೀರ್ಪುಗಳು ಕೇಳಿದ್ರೆ ರಕಡ್ಕೊಂಡು ಅವ್ರು ಹೊಡ್ಕೊಂಡು ಹೋಗ್ಕೊಟ್ಟೆ. ಸುಮ್ಮನೆ ಮನೆಗೆ ನಿನಗೆ ಹಾಕಿದ್ದೀರ ನೀನ್ ಪುಣ್ಯ ಹೋಗಯ್ಯ. ನನ್ ಮಕ್ಕೆ ಹೊಟ್ಟೆ ಕಿಚ್ಚು, ನನ್ ದೊಡ್ಡ ಸಿಂಗಾರ ಆಗ್ತೀನಂತ. ಅಪ್ಪ, ನೀನ್ ದೊಡ್ಡ ಸಿಂಗಾರ ಆಗ್ತಪ್ಪ, ನೀನ್ ದೊಡ್ಡ ಸಿಂಗಾರ ಆಗ್ತಪ್ಪ.